ಇವತ್ತು ಮಹತ್ವದ ಸಭೆ ಇದೆ. ಡಿಜಿಎಂಒ ಸಭೆ ನಡೀತಾ ಇರೋದು ಮಧ್ಯಾಹ್ನ 12 ಗಂಟೆ ನಂತರ ಈ ಸಭೆ ನಡೆಯುತ್ತೆ. ಭಾರತ ಹಾಗೇನೆ ಪಾಕಿಸ್ತಾನದ ಮಧ್ಯೆ ಇವತ್ತು ಮಾತುಕತೆ ನಡೆಯುತ್ತೆ. ಕದನ ವಿರಾಮ ಘೋಷಣೆ ಆದ್ಮೇಲೆ ಈ ಮಾತುಕತೆ ನಡೀತಾ ಇರೋದ್ರಿಂದ ಒಂದಿಷ್ಟು ಮಹತ್ವವನ್ನ ಅಫ್ಕೋರ್ಸ್ ಪಡ್ಕೊಂಡಿರುತ್ತೆ. ಎರಡೂ ದೇಶಗಳ ಡಿಜಿಎಂಒಗಳ ಮಹತ್ವದ ಸಭೆ ಇದು. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಪಾಕಿಸ್ತಾನಕ್ಕೆ ಭಾರತ ಈ ಸಭೆಯಲ್ಲಿ ಕಂಡೀಷನ್ ಅನ್ನ ಹಾಕುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಆಲ್ರೆಡಿ ನಮ್ಮ ನಿಲುವು ಏನು ಅನ್ನೋದನ್ನ ಸೇನಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖಾಂತರ ಸಂದೇಶ ರವಾನೆ ಮಾಡಿದ್ದಾಗಿದೆ. ಇವತ್ತಿನ ಸಭೆಯಲ್ಲಿ ಬಹುಶಃ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಏನು ಕಂಡೀಷನ್ ಅನ್ನ ಹಾಕಲಾಗಿತ್ತು, ಮುಂದೆ ಪಾಕಿಸ್ತಾನಕ್ಕೆ ಭಾರತ ಯಾವ ತರ ಕಂಡೀಷನ್ಸ್ ಅನ್ನ ಹಾಕುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಹಾಗೆಯೇ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಳ್ಳಿ. ಪೃಥ್ವಿರಾಜ್ ಹಾರ್ನಳ್ಳಿ, ಈ ಸಭೆಯ ಮಹತ್ವದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ ಕದನ ವಿರಾಮ ಘೋಷಣೆ ಆಗಿದೆ, ಮತ್ತೆ ಅದನ್ನ ಉಲ್ಲಂಘನೆ ಮಾಡಿದ್ದು ಆಗಿದೆ ಪಾಕಿಸ್ತಾನ. ಈ ಹಂತದಲ್ಲಿ ಈ ಸಭೆಯ ಮಹತ್ವ ಏನಾಗಿರುತ್ತೆ? ಶರ್ಮಿತಾ, ಇದುವರೆಗೂ ಕದನ ವಿರಾಮ ಅನ್ನುವಂಥದ್ದನ್ನು ಉಲ್ಲಂಘನೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಪಾಕಿಸ್ತಾನ ಮಾತ್ರ. ಬಿಕಾಸ್ 1947ರಿಂದಲೂ ಕೂಡ ಆಗ್ತಾ ಇರುವಂಥ ಎಲ್ಲ ಒಪ್ಪಂದಗಳು, ಅಗ್ರಿಮೆಂಟ್ಗಳು, ತಾಷ್ಕೆಂಟ್ ಒಪ್ಪಂದ ಆಗಿರ್ಬೋದು, ಶಿಮ್ಲಾ ಒಪ್ಪಂದ ಆಗಿರ್ಬೋದು, ಪದೇ ಪದೇ ಒಪ್ಪಂದ ಮಾಡ್ಕೊಳ್ತಾರೆ, ಅದನ್ನು ಬ್ರೇಕ್ ಮಾಡ್ತಾರೆ. ಅದಾದಮೇಲೆ ಬಂದ್ಬಿಟ್ಟು ಭಾರತದ ಕಾಲನ ಹಿಡಿಯುವಂಥದ್ದು, ಕದನ ವಿರಾಮ ಮಾಡ್ಕೊಳ್ಳೋಣ, ಈ ರೀತಿಯಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ, ಮತ್ತೆ ಮತ್ತೆ ಉಲ್ಲಂಘನೆ ಆಗ್ತಾ ಇದೆ. ಬಟ್ ಈ ಬಾರಿ ಮಾತ್ರ ಆ ರೀತಿಯಾಗಿ ಆಗಬಾರ್ದು. ಇನ್ನು ಒಂದು ಏನಾದರೂ ಎಚ್ಚರಿಕೆಯ ಹೆಜ್ಜೆಗಳನ್ನು ಅವ್ರು ಹಿಡ್ದೇ ಹೋದರೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ, ನಾವು ಮುಟ್ಟಿದ್ರೆ ತಡ್ತೀವಿ ಅನ್ನುವಂಥ ರೀತಿಯಲ್ಲಿ ಭಾರತ ಉತ್ತರವನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಯಾವುದೇ ನಿರ್ಧಾರವನ್ನು ಕೈಗೊಳ್ಳದಿದ್ರೂ ಕೂಡ ನಮ್ಮ ಎರಡೂ ದೇಶಗಳ ಡಿಜಿಎಂಒಗಳ ನೇತೃತ್ವದಲ್ಲೇ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಸೂಚನೆ ಹೋಗಿರುವಂಥದ್ದು. ಸೊ ಹೀಗಾಗಿ ಪಾಕಿಸ್ತಾನದ ಡಿಜಿಎಂಒ ಕಾಸಿಫ್ ಆಗಿರ್ಬೋದು, ಇಂಡಿಯಾದ ಡಿಜಿಎಂಒ ಆಗಿರುವಂಥ ರಾಜೀವ್ ಗಾಹಿ ಆಗಿರ್ಬೋದು, ಇವರಿಬ್ಬರು ಇವತ್ತು ಮಾತುಕತೆಯನ್ನು ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತದ ನಿಲುವು ಸ್ಪಷ್ಟವಾಗಿದೆ. ಬಿಕಾಸ್ ಕಮಾಂಡಿಂಗ್ ಪ್ಲೇಸ್ನಲ್ಲಿ ಭಾರತ ಇರುವಂಥ ಹಿನ್ನೆಲೆಯಲ್ಲಿ ಯಾವೆಲ್ಲ ಬೇಡಿಕೆಗಳು ಇರ್ತಾರೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಬಿಕಾಸ್ ಇಡೀ ದೇಶದ ಜನ ಆಗ್ರಹಿಸ್ತಾ ಇದ್ದಾರೆ, ಸುಮ್ಮನೆ ಕದನ ವಿರಾಮ ಅನ್ನುವಂಥದ್ದನ್ನು ಒಪ್ಕೊಳ್ಳೇಬಾರದು. ಯಾಕೆಂದರೆ ಈಗ ಕದನ ವಿರಾಮ ಒಪ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ, ಆಕ್ರೋಶ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಡಿಕೆಗಳನ್ನು ಇಡಲೇಬೇಕು, ಅದನ್ನು ಪೂರೈಸಲೇಬೇಕು ಪಾಕಿಸ್ತಾನ ಅನ್ನುವಂಥ ಕಂಡೀಷನನ್ನು ಹಾಕಲಾಗ್ತದೆ. ಬಿಕಾಸ್ ಇಲ್ಲಿ ಮೇನ್ಲಿ ಈ ಒಂದು ದಾಳಿ ಶುರುವಾಗಿದ್ದು, ಆಪರೇಷನ್ ಸಿಂಧೂರು ಶುರುವಾಗಿದ್ದೆ 4 ನರರಾಕ್ಷಸರು ನರಮೇಧವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ ಈ ಹಿಂದಿನ ಸಾಲು ಘಟನೆಗಳನ್ನು ನೋಡಿದ್ದೀವಿ, ಪ್ರಾಕ್ಸಿ ವಾರ್ಗಳನ್ನು ನೋಡಿದ್ದೀವಿ. ಪಠಾಣ್ಕೋಟ್ ಆಗಿರ್ಬೋದು, ಮುಂಬೈ ದಾಳಿ ಆಗಿರ್ಬೋದು, ಅದಾದಮೇಲೆ ಪುಲ್ವಾಮಾ ಆಗಿರ್ಬೋದು, ಪುರಿ ಆಗಿರ್ಬೋದು, ನಮ್ಮ ದೇಶದ ಹಾರ್ಟ್ ಅಂತ ಕರೆಸ್ಕೊಳ್ಳುವಂಥ ಸಂಸತ್ ಮೇಲೆ ಆದಂಥ ಒಂದು ದಾಳಿ ಆಗಿರ್ಬೋದು. ಈ ಎಲ್ಲ ದಾಳಿಗಳಿಗೂ ಕೂಡ ಅಲ್ಲಿನ ಉಗ್ರ ಶಿಬಿರಗಳನ್ನು ಧ್ವಂಸ ಮಾಡುವಂಥ ಮುಖಾಂತರ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತ್ತು ಭಾರತ. ಈಗ ಆಗ್ತಾ ಇರುವಂಥ ಪ್ರಮುಖ ಕಂಡೀಷನ್ಸ್ಗಳು ಅಂದರೆ, ಈಗ ಆಲ್ರೆಡಿ ಇಷ್ಟೆಲ್ಲ ದಾಳಿಗಳಾದರೂ ಕೂಡ ಪ್ರಮುಖವಾದಂಥ ಉಗ್ರ ಸಂಘಟನೆಗಳ ನಾಯಕರಾಗಿರುವಂಥ ಹಫೀಜ್ ಸಯ್ಯದ್ ಆಗಿರ್ಬೋದು, ಮಸೂದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇನ್ನೂ ಬದುಕಿದ್ದಾರೆ. ಈವನ್ ದಾವೂದ್ ಇಬ್ರಾಹಿಂ ಕೂಡ ಬದುಕಿದ್ದಾನೆ. ಸೊ ಹೀಗಾಗಿ ಇಂಥವ್ರನ್ನ ಮಟ್ಟ ಹಾಕಬೇಕಾಗಿದೆ, ಅವರನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳುವಂಥದ್ರ ಜೊತೆಗೆ ಉಗ್ರರಿಗೆ ಇನ್ಯಾವತ್ತೂ ಕೂಡ ನೀವು ಪ್ರೋತ್ಸಾಹ ಕೊಡಬಾರ್ದು ಅನ್ನುವಂಥ ಎಚ್ಚರಿಕೆಯ ಜೊತೆಗೆ ಪಿಒಕೆ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಅದರ ಒಂದು ಬೇಡಿಕೆಯನ್ನು ಕೂಡ ಇಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇದುವರೆಗೂ ಆಪರೇಷನ್ ಸಿಂಧೂರ ಏನಾಯ್ತು, ಏನು ಎತ್ತ ಅಂತ ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಅದಾದಮೇಲೆ ಅವ್ರು ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಪ್ರತಿದಿನ ಏನೇನಾಯಿತು, ನಾವೇನೇನೆಲ್ಲ ಟಾರ್ಗೆಟ್ ಮಾಡಿದ್ವಿ, ಆಪರೇಷನ್ ಯಾವ ರೀತಿಯಾಗಿತ್ತು, ಅದನ್ನು ಕೂಡ ಮಾಹಿತಿ ಕೊಡ್ತಾ ಇದ್ರು. ಈಗ ಡಿಜಿಎಂಒ ಸಭೆ ಆದ ಬಳಿಕ ಭಾರತ ಇದರ ಬಗ್ಗೆ ಭಾರತೀಯರಿಗೆ ಮಾಹಿತಿಯನ್ನು ಕೊಡುತ್ತಾ, ಅದು ಕೂಡ ಕುತೂಹಲ ಇದೆ. ನಾವೇನೇನು ಬೇಡಿಕೆ ಇಟ್ಟಿದ್ವಿ ಅಂತ. ಬಿಕಾಸ್ ಪಾಕಿಸ್ತಾನ ಬೇರೆ ಬೇರೆ ರೀತಿಯಲ್ಲಿ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಬಟ್ ಭಾರತ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಡಬೇಕಲ್ಲ. ನಿನ್ನೆನೂ ಕೂಡ 3 ಜನ ಡಿಜಿಎಂಒಗಳು ಮಾತನಾಡಿದ್ರಲ್ಲ, ಏನು ಮಾಡಿದ್ವಿ, ಯಾವ ರೀತಿಯ ಉಡಿಸ್ ಮಾಡಿದ್ವಿ ಪಾಕಿಸ್ತಾನವನ್ನ ಅಂತ. ಆದರೆ ಈಗ ಇವತ್ತಿನ ಮಹತ್ವದ ಡಿಜಿಎಂಒ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಭಾರತೀಯರಿಗೆ ಹೇಳ್ತಾರ, ಕಾದ್ ನೋಡೋಣ. ಥ್ಯಾಂಕ್ ಯು ಪೃಥ್ವಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಕಡೆ ಪಾಕಿಸ್ತಾನ ಯಾವ್ಯಾವ ರೀತಿಯಲ್ಲಿ ಭಾರತದ ಜೊತೆ ಸಂಧಾನ ಮಾಡ್ಕೋಬೇಕು ಅಂತ ಹೇಳಿ ಅಮೆರಿಕಾಗೆ ಬ್ಲಾಕ್ ಮೇಲ್ ಮಾಡಿದೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಪಾಕಿಸ್ತಾನದಿಂದ ಬ್ಲಾಕ್ ಮೇಲ್ ಮಾಡಲಾಗಿತ್ತು. ಯಾವಾಗ ಅಂದ್ರೆ ಇಂಡೋ ಪಾಕ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಈ ಬ್ಲಾಕ್ ಮೇಲ್ ಮಾಡಲಾಗಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಯಾವ ತರ ಬ್ಲಾಕ್ ಮೇಲ್ ಮಾಡ್ತು ಅಂದ್ರೆ, ಅಮೆರಿಕ ಮಧ್ಯಸ್ಥಿಕೆಯನ್ನ ತಕ್ಷಣ ವಹಿಸದೆ ಹೋದ್ರೆ ಅಣುಬಾಂಬ್ ಹಾಕುವಂತ ಬೆದರಿಕೆಯನ್ನ ಹಾಕಲಾಗಿತ್ತು, ಬ್ಲಾಕ್ ಮೇಲ್ ಅನ್ನ ಮಾಡಲಾಗಿತ್ತು. ಅಮೆರಿಕ ಮಧ್ಯಸ್ಥಿಕೆ ವಹಿಸಬೇಕು, ಇದಕ್ಕೆ ಕಡಿವಾಣವನ್ನು ಹಾಕಬೇಕು, ಕದನ ವಿರಾಮಕ್ಕೆ ಕಾರಣ ಆಗಬೇಕು ಅಮೆರಿಕ ಮಧ್ಯಸ್ಥಿಕೆ ವಹಿಸಿ, ಇಲ್ಲ ಅಂದ್ರೆ ಭಾರತದ ಮೇಲೆ ನಾವು ಅಣುಬಾಂಬ್ ಅನ್ನ ಹಾಕ್ತೀವಿ ಅಂತ ಹೇಳಿ ಅಮೆರಿಕಾಗೆ ಬ್ಲಾಕ್ ಮೇಲ್ ಅನ್ನ ಮಾಡಿತ್ತಂತೆ. ಈ ಬಗ್ಗೆ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಂದ್ ಕಡೆ ಕಾಲ್ ಕೆರೆದು ಯುದ್ಧಕ್ಕೆ ಬಂದಿದ್ದೇ ಅವರು,
ನಮ್ಮನ್ನ ಪ್ರೇರೇಪಣೆ ಮಾಡಿದ್ದೇ ಅವರು, ಪ್ರಚೋದನೆ ಕೊಟ್ಟಿದ್ದೇ ಅವರು. ಈಗ ಅಣುಬಾಂಬ್ ಬೆದರಿಕೆ ನಮಗೆ ಮಾಧ್ಯಮಗಳ ಮುಖಾಂತರ ಹಾಕ್ತಾ ಇದ್ರು, ಅಮೆರಿಕಾಗೂ ಈ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ.